ಗೀ ರೈಸ್ ಮಾಡಲು ಬೇಕಾಗುವ ಸಾಮಗ್ರಿ: ಟೊಮೆಟೊ 1 ಹೆಚ್ಕೊಂಡಿದ್ದೀನಿ, 1/4 ಟೀ ಸ್ಪೂನ್ ಟರ್ಮರಿಕ್, ಚಕ್ಕೆ, ಲವಂಗ, ಏಲಕ್ಕಿ, ಹಸಿಮೆಣಸಿನ್ಕಾಯಿ 1 ತೊಗೊಂಡಿದ್ದೀನಿ ಸಾಕು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನು, ಕೊತ್ತಂಬರಿ ಸೊಪ್ಪು, ಉಪ್ಪು ರುಚಿಗೆ ತಕ್ಕಷ್ಟು, ಈರುಳ್ಳಿ 1.5 ತೊಗೊಂಡಿದ್ದೀನಿ. ನಾವು ಕುಕ್ಕರ್ ಇಟ್ಕೊಳ್ಳೋಣ. ಕುಕ್ಕರಿಗೆ 2 ಸ್ಪೂನ್ಸ್ ಆಯಿಲ್ ಹಾಕೋಣ ಸಾಕು. ಓಕೆ, ಈಗ ಸ್ವಲ್ಪ ಕಾದಿದೆ. ಗ್ರೀನ್ ಚಿಲ್ಲಿ ಹಾಕೋಣ, ಮತ್ತು ಚಕ್ಕೆ, ಲವಂಗ, ಏಲಕ್ಕಿನ ಹಾಕೋಣ. ಅದು ಚೂರು ಫ್ರೈ ಆಗಲಿ. ನೋಡಿ, ಫ್ರೈ ಆಗ್ತಾ ಇದೆ ಸಾಕು, ತುಂಬ ಬೇಡ. ತುಂಬ ಆದರೆ ಸ್ವಲ್ಪ ಸೀದೋಗಿರೋ ಥರ ಆಗಿಬಿಡತ್ತೆ. ಅದಕ್ಕೆ ಆನಿಯನ್ ಹಾಕೊಳ್ಳೋಣ. ಆನಿಯನ್ ಹಾಕಿದ್ಮೇಲೆ ಅದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಯಾವುದೇ ಆಗ್ಬೋದು, ಫ್ರೈ ಆದ್ರಷ್ಟೇ ಚೆನ್ನಾಗಿರೋದು. ಇದು ಸ್ವಲ್ಪ ಗೋಲ್ಡ್ ಕಲರ್, ಅಂದರೆ ಆಲ್ಮೋಸ್ಟ್ ಆ ಕಲರ್ ಬಂದರೆ ಚೆನ್ನಾಗಿರುತ್ತೆ. ಫ್ರೈ ಆಗ್ತಾ ಇದೆ ನೋಡಿ. ಇನ್ನೊಂದು ಚೂರು ಫ್ರೈ ಮಾಡ್ಕೊಳ್ಳೋಣ ಸಾಕು. ಇಷ್ಟು ಫ್ರೈ ಆದರೆ, ತುಂಬ ಫ್ರೈ ಆದ್ರೂ ಚೆನ್ನಾಗಿರಲ್ಲ, ಬಿಕಾಸ್ ಗೀ ರೈಸ್ ಥರ ಇರಬೇಕಲ್ಲ. ಈಗ ನೆಕ್ಸ್ಟು ಟೊಮೆಟೊ ಹಾಕೋಣ. ಟೊಮೆಟೊನೂ ಅಷ್ಟೇ, ಅದನ್ನು ಕ್ಲೀನಾಗಿ ಫ್ರೈ ಮಾಡ್ಕೊಬೇಕು, ಇಲ್ಲಾಂದರೆ ಅದು ಟೇಸ್ಟ್ ಚೆನ್ನಾಗಿ ಅನಿಸಲ್ಲ. ಅದೆಲ್ಲ ತುಂಬ ಅಲ್ಲ, ಸ್ವಲ್ಪ ಬೆಂದು ಇದೆಲ್ಲ ಸಿಪ್ಪೆ ಬಿಡಬೇಕು. ಟೊಮೆಟೊ ಬೆಂದಿದೆ ಸಾಕು. ಇಷ್ಟ ಆದರೆ ನೋಡಿ, ನಾನು ಹೇಳ್ದಾಗೆ ಇದೆಲ್ಲ ಸಿಪ್ಪೆ ಬಿಡೋ ಥರ ಬೆಂದಿದೆ. ಈಗ ಇದಕ್ಕೆ ನಾವು ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀವಿ. ಅದು ಚೂರು ಹಸಿ ವಾಸನೆ ಹೋಗೋ ತನಕ ಚೂರು ಲೈಟಾಗಿ ಹುರ್ಕೊಬೇಕು, ಅಂದರೆ ಸ್ಮೆಲ್ ಹೋಗಬೇಕು, ಹಸಿ ವಾಸನೆ ಇರಬಾರ್ದಲ್ಲ. ಅದಕ್ಕೆ ಚೂರು ಟರ್ಮರಿಕ್ 1/4 ಟೀ ಸ್ಪೂನು, ಆಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಡಿ. 1/4 ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕೋಣ. ಸಾಕು. ಕೊತ್ತಂಬರಿ ಸೊಪ್ಪು ಹಾಕೋಣ. ಬೇಯ್ತಾ ಇದೆ, ಬೆಂದಿದೆ. ನೀರು ಹಾಕೋತಾ ಇದ್ದೀನಿ ನೋಡಿ. 1 ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ. ಈ ಗ್ಲಾಸಲ್ಲಿ ನಾನು 2 ಗ್ಲಾಸ್ ನೀರು ಹಾಕ್ಕೋತೀನಿ, ಬಿಕಾಸ್ 1 ಗ್ಲಾಸ್ ಅಕ್ಕಿ ಹಾಕೋದಕ್ಕೆ ಸಾಕು. ಇದು 2ನೇ ಗ್ಲಾಸ್ ಹಾಕ್ತಾ ಇದ್ದೀನಿ. ಸೊ ಈ ಥರ ಇರುತ್ತೆ. ಇದು ಕುದಿ ಬರಬೇಕು. ಕುದಿ ಬಂದಮೇಲೆ ಅಕ್ಕಿ ತೊಳೆದ್ಬಿಟ್ಟು ಇದ್ರೊಳಗೆ ಹಾಕಬೇಕು. ನೋಡಿ, ಇದು ಕುದೀತಾ ಇದೆ. ಈಗ ತೊಳೆದಿಟ್ಟಿರೋ ಅಕ್ಕಿನ ಹಾಕೊಳ್ಳೋಣ ಇದಕ್ಕೆ. ಅಕ್ಕಿ ಎಲ್ಲ ಹಾಕಾದ್ಮೇಲೆ ಥರ ಕುದೀತಾ ಇರುತ್ತೆ. ಇದೊಂದು ಸಲ ತಿರುಗಿಸೋಣ. ಈಗ ಇದ್ರ ಕ್ಯಾಪ್ ಹಾಕಿ 1 ವಿಷಲ್ ಹೊಡ್ಸೋಣ. ಕ್ಲೋಸ್ ಮಾಡಿದ್ದೀವಿ. ಈಗ ಅದೊಂದು ವೆಯ್ಟ್ ಬಂದರೆ ಆಯಿತು. ಈಗ ಸ್ಟವ್ ಆಫ್ ಮಾಡೋಣ. ಈಗ ವೆಯ್ಟ್ ಹೋಗಿದೆ, ಕುಕ್ಕರ್ ತೆಗಿತಾ ಇದ್ದೀವಿ. ಇಷ್ಟೇ ಗೀ ರೈಸ್ ಮಾಡೋದು. ಗೀ ರೈಸ್ ರೆಡಿ ಇದೆ. ಹೇಗಾಗಿದೆ ಅಂತ. ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ಸ್ಮೆಲ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರ್ತಿದೆ. ಒಂದ್ಸಲ ಟ್ರೈ ಮಾಡಿ. ಫ್ರೆಶ್ ಗೀ ರೈಸ್ ರೆಡಿ ಇದೆ. ಟೇಸ್ಟ್ ಮಾಡಿ, ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.